ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಕಂದ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಗೈಸ್. ನಾನಿವತ್ತು ಹಾಸನಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದರೆ ಇವತ್ತು ಹಾಸನಿಗೆ ಬಂದಿದ್ದೀವಿ ನಾವು. ಅಂದರೆ ಇವತ್ತು ನಮ್ಮ ಅಕ್ಕನ ಕಾಲೇಜ್ ಇತ್ತು, ಸೊ ನಾನು ಬರಬೇಕಾಗಿತ್ತು. ಬಂದೆ, ಈಗ ಆಚೆ ಹೋಗ್ತಾ ಇದ್ದೀನಿ ಮತ್ತೆ ರೆಡಿಯಾಗಿ. ತುಂಬ ದಿನನೇ ಆಗೋಗಿತ್ತು ಗುರು ಬಂದು ಹಾಸನ್ಗೆ. ಸಖತ್ ತುಂಬ ದಿನ ಆಗೋಗಿತ್ತು. ನಾನು ಆಲ್ಮೋಸ್ಟ್ 2 ವಾರ ಆಯಿತಾ ನಾನು ಇದು ಹಾಸನಿಗೆ ಇಲ್ಲಿಂದ ಹೋಗಿದ್ದು ಅಪ್ಲೋಡ್ ಮಾಡಿದ್ದೆ, ಮತ್ತು ಬಂದಿದ್ದು ಅಪ್ಲೋಡ್ ಮಾಡಿರಲಿಲ್ಲ, ಅಂದರೆ ಬಂದೇ ಇರಲಿಲ್ಲ ನಾನು. ಫೈನಲಿ ಇವತ್ತು ಬಂದಿದ್ದೀನಿ. ಮತ್ತೆ ಹೋಗಬೇಕು ಊರಿಗೆ, ಯಾವತ್ತು ಅಂತ ಗೊತ್ತಿಲ್ಲ. ಸೊ ಈಗ ಆಚೆ ಹೋಗ್ತಿದ್ದೀನಿ, ಬನ್ನಿ ಹೋಗಿ ಸಿಗೋಣ. ಎಷ್ಟು ದಿನ ಆಗಿತ್ತು ಗೊತ್ತಾಗೋದು. ನನ್ನ ರೂಮ್ ನೋಡಿ, ಇರಲಿ ಬಿಡಿ. ಈಗ ಸ್ವಲ್ಪ ಮೆಸ್ಸಿ ಆಗಿದೆ ರೂಮು. ಇಟ್ಸ್ ಓಕೆ, ಬನ್ನಿ ಆಚೆ ಹೋಗ್ತಾ ಇದ್ದೀನಿ, ಸಿಗ್ತೀನಿ ಆಮೇಲೆ. ಆಯಿಲ್ ಮಸಾಜ್ ಮಾಡ್ಸಕ್ ಬಂದಿದ್ವಿ ಕಾಲೇಜಲ್ಲಿ. 5 ರೂಪಾಯಿ ಆಯಿಲ್ ಮಸಾಜ್ ಸೊಸೈಟಿಗೆ ಸಿಗ್ತಾ ಇದೆ. ಯಾರಿಗುಂಟೆ ಯಾರಿಗಿಲ್ಲ ಆಫರ್. ನೀವು ತರಬೇಕಾಗಿರೋದು ಒಂದೇ ಒಂದು ಆಧಾರ್ ಕಾರ್ಡು, ಅಲ್ಲ ID ಕಾರ್ಡ್, ಬಸ್ಕೋಬೇಕಲ್ಲ. ನಿಮ್ದೊಂದು ಫೋಟೋ ತಗೊಬನ್ನಿ, ಒಂದು ಮಸಾಜ್ ಮಾಡಿಸ್ಕೊಂಡೋಗಿ. ಮಲೆನಾಡು ಮಸಾಜ್ ಕ್ಲಬ್ ಅಂತ ಹೊಸದು ಓಪನ್ ಆಗಿದೆ. ಅಧ್ಯಕ್ಷರು ವಿಡಿಯೋ ಮಾಡ್ತವ್ರೆ, ಉಪಾಧ್ಯಕ್ಷರು ಗಾಡಿ ಓಡಿಸ್ತವ್ರೆ, ಮೆಂಬರ್ಸ್ಗಳು ಆಯಿಲ್ ಮಸಾಜ್ ಮಾಡಿಸ್ಕೊಂಡು. ಗೈಸ್ ನಮ್ ದೀಪ ದೀಪ ತೆಗಿಯ ಹೊಟ್ಟೆಯ ವರ್ಷ ಹೊಟ್ಟೆಯ ದೀಪ ಸಣ್ಣ ಆಗವನೆ, ಫುಲ್ಲು ಡಯಟ್. ನಿಂಗ್ ವ್ಯೂಸ್ ಜಾಸ್ತಿ ಆಗ್ಬಿಟ್ಟು ರಾತ್ರಿ ಫೇಮಸ್ ಆಗ್ಬಿಟ್ರೆ ಅಲ್ಲಿ ಏನ್ ನಿನ್ ಹೊಟ್ಟೆ ನೋಡಿ. ಕಾಲೇಜ್ ಮಸಾಜ್ ಕ್ಲಬ್ ಇಂದ ಬಗ್ಗೆ ನಿಮ್ದ ತಾನೇ ಅಂಗಡಿ? ಯಾವ್ದು? ಅದೇ ಮಸಾಜ್ ಅಂಗಡಿ. ಈಗ ಅದೇ ನೀವೇ ಅಧ್ಯಕ್ಷರು, ಇವರು ನಾವು ಓನರ್. ಇವನು ಪ್ರೊಡಕ್ಷನ್ ನಮ್ದು. 100 ರೇಸ್ ಓಡಿಸ್ತಿರೋದು ಅವರು. 5 ರೂಪಾಯಿ ಮಸಾಜ್. 5 ರೂಪಾಯಿಂದ ಮಸಾಜ್ ಶುರು ಸ್ಟಾರ್ಟ್. ಎಲ್ಲ ತರ ಮಸಾಜ್. ಲಾಗ್ ಲ್ಯಾಗ್ ಆಗುತ್ತೆ. Bring your ಆಧಾರ್ ಕಾರ್ಡ್ ಹಿಯರ್. And Aadhaar card. If you need Thailand massage, please bring more 5 rupees. 5 rupees for GST for Thailand. ಡಾಲರ್ ಕನ್ವರ್ಟ್ ಮಾಡಬೇಕು ನಾವು. ಮಾಡೋಣ. ಇವರು ಕಿಟ್ಟ ನಂಬರ್ ಕೊಟ್ರು. ಕಿಟ್ಟಿ ನಾಲ್ಕರಲ್ಲಿ ನೀವು ಅದೇ ಸೈಡ್ ಹೋಗ್ಬೇಕಾಯ್ತು. ಬಚ್ಚಿಯ ಸೈಜು ನಾಲ್ಕರಲ್ಲಿ ಕಿಟ್ಟಿ. ಅಣ್ಣ ಯಾಕೆ ಕಿಟ್ಟಣ ಅಂತ ಹೇಳೋಣ. ಅವರು ಬರ್ತಾರೆ ಇವತ್ತು ಟ್ಯಾಕ್ಟ್ರಿ ಬರ್ತಾರೆ ಅಂತ ನಂಬರ್ ಕೊಟ್ಟು ಕಾರಣ. ಸೊ ಇವತ್ತು ಟ್ಯಾಕ್ಟ್ರಿ ಬರ್ತಾರೆ ಸೈಡ್ ಹೊಡ್ಯಕ್ಕೆ ನಂಬರ್ ಕೊಟ್ರು. ಅಣ್ಣ ಸೈಡ್ ಹೊಡ್ಯಕ್ ಬರ್ಬೇಕಾಯ್ತು, ಒಂದು ಇಟ್ಟು ಹೊಡ್ಕೊಳ್ಬೇಕಾಯ್ತು ನಮಗೆ. ಅದಕ್ಕೆ ಬರ್ತೀಯ ಅಂತ. ಅಣ್ಣ ಕಾಡ್ಲೆ ಪ್ರದೀಪ ಅಂತ. ಪ್ರದೀಪ ಅಂತ ನಿಮ್ ಮಗನ ನಂಬರ್ ಇದೆ. ನನ್ನ ಮಗನ ನಂಬರ್ ರೋನು ಅಂತ ಗೊತ್ತಿಲ್ಲ ನಿಮ್ಗೆ? ಅಣ್ಣ ಸರಿ ಹೋಗ್ಬೇಕಾಯ್ತು ಕಣ, ಅಡ್ಕೆ ಮಾಡ್ರಿ. ಯಾಕಣ ಅರ್ಥ ಆಯ್ತು ಅನ್ಸುತ್ತೆ. ಓ ಅಣ್ಣ ಸರಿ ಹೋಗು. ಏನೋ ಏನ್ ಗೊತ್ತಾ, ನಮ್ಮ ಮಗ ಈಗ 2 ವರ್ಷ ಮಗ ನಂದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. 2 ವರ್ಷ ಮಗ. ಹಲೋ ಅಣ್ಣ, ಮದುವೆ ಆಗಿ 10 ವರ್ಷ ಮಕ್ಕಳ ಇಲ್ಲ. ಈಗ ಆಯ್ತು 2 ವರ್ಷ ಮಗ. ಅದಕ್ಕೆ ಸಣ್ಣ ಸೇರಿ ನೋಡ್ಕೊಟ್ರೆ ಒಂದು ವರ್ಷ ತಿನ್ಸಿ ಒಂದು 3 ವರ್ಷ ಸ್ಕೂಲಿ ಸೇರಿಸ್ಬಿಡೋಣ. ಅದಕ್ಕೆ ಫಸ್ಟ್ ಪಿ ಸೇರಿಸ್ಬಿಡೋಣ ಕಾಯಿಲೆ ಇರ್ತವ. ಹಲೋ ಅಣ್ಣ ಏನು ಅದಕ್ಕೆ ಸರಿ ಚೆನ್ನಾಗಿ ಹೋಗ್ಕೊಟ್ರೆ ತಿನ್ಸ್ಬಿಟ್ಟು 3 ವರ್ಷ ಕಾಯಿಲೆ ಸೇರಿಸ್ಬಿಡ್ತೀನಿ ಅಣ್ಣ. ಅದಕ್ಕೆ ಡಬ್ಬ ಮಾಡ್ಬಿಡೋಣ ಅಂತ. ಅಣ್ಣ ಕಾಯಿಲೆ ಏನು ಬರ್ತೀವಿ ಅಂತ
ನೀವು ಕಟ್ ಮಾಡ್ದ ಕಣ್ಲ ಕ್ರೇಜಿ. ಫೋನ್ ಅಣ್ಣ ಅಣ್ಣ ಅನ್ನ ತಿನ್ನೋ ಕೆಲಸ ಮಾಡೋಣ. ಇಲ್ಲಿ ಕೊಡ್ಲ ಇಲ್ಲಿ ಕೇಳ್ಸಲ್ಲ ಅವಾಗ. ಮಲ್ನಾಡ್ ಕಾಲೇಜಿಗೆ ಏನು ಎಕ್ಸ್ಪರ್ಟ್ ಸೇರ್ಸೋಣ ತಿನ್ಬಿಟ್ಟು. ಅಣ್ಣ ಎಕ್ಸ್ಪೋ ಐತೆ ನಮ್ದು ಗೊತ್ತಿರ ನಮ್ಮ ಕಾಲೇಜ್ಗೆ ನಿಮ್ಮ ಟ್ಯಾಕ್ಟ್ರಿ ಎತ್ಕೊಂಡು ಎತ್ತಲ್ಲ ಬಿಡು ಅವನೀಗ ನಡಿ ಅಂತ. ಅದು ಕ್ರೇಜಿ ಬಂದಿದ್ದಲ್ವಾ? ಚೆನ್ನಾಗಿತ್ತು ಸಕ್ಕದ ಮಾತಾಡ್ರಿ. ನೀನ್ ಮಾಡ್ಬೇಡ ಗೊತ್ತಾಗ್ತ ಕಣ್ಲಾ. ನೀನ್ ಯಾಕೆ ಮೋನಿಂಗ್ ಮಾಡ್ತಿಲ್ಲ? ಬುವಾ ಅದೇ ನಿನ್ ನಂಬರ್ ಸೇವ್ ಮಾಡೋಣ. ಹಲೋ ಹಲೋ ಬ್ರೋ, ಹಿಂಗೆ ಆಸ್ಪತ್ರೆಯಲ್ಲಿ ಇದಾರೆ ಅವರು. ಆಸ್ಪತ್ರೆಯಲ್ಲಿ ಇದಾರೆ ಅವರು. ಏನೋ ದುಡ್ಡು ಕೊಡ್ತೀನಿ ಬಾ ಅಂತ ಹೇಳಿದ್ರು. ಅವ್ರು ಕೇಳಿದ್ದಕ್ಕೆ ಇವ್ ನಂಬರಿಗೆ ಫೋನ್ ಮಾಡು, ಇಲ್ಲ ಅವನೇ ಫೋನ್ ಮಾಡ್ತಾನ, ಅವನ ಹತ್ರ ದುಡ್ಡು ಇಸ್ಕ ಅಂತ ಹೇಳಿದಾರೆ. ಹಾ, ಒಂದ್ 10,000 ದುಡ್ಡು ಕೇಳಿದ್ದೆ ಅವ್ರಿಗೆ. ನಿನ್ನ ಹೆಸ್ರಕ್ಕಂತಲ ಹೇಳಿದ್ದು. ಲೋ ನೀನ ಒಂದ ಹೆಸ್ರ ಫೋನ್ ಮಾಡ್ಲ ಅವ್ನ್ ನೋಡ್ರಿ ನಿನ್ನ ಹೆಸ್ರು ಹೇಳ್ತಾನ. ಆಟ ಆಡ್ತಿದ್ರಲ್ಲ ಇಬ್ರು ಬಾ, ಇಬ್ರು ಊರ್ ಮುಂದೆ ಬಂದು ಹೊಡಿತೀನಿ ಕಂಡ್ರಲ್ಲ ಕಂಡ್ಲಾ. ಫೋನ್ ಮಾಡಿಲ್ಲ ಬ್ರೋ. ನೀವೇನೋ ನೀವು ಟ್ವಿನ್ ಸಿಸ್ಟರ್ ಲವರ್ ಅಂತ ಏನೋ ಹೇಳ್ಕೊಡಂತಿದ್ರೆ ಯೋಗಿತಾ ನನಗೆ ಫೋನ್ ಮಾಡಿ ಹೇಳಿದ್ಲು. BGS ಕಾಲೇಜ್ ಅವರು ನಮ್ಮ ನಂಬರ್ ಕಲೆಕ್ಟ್ ಮಾಡಿದ್ವಿ ಬ್ರೋ. ಎಲ್ಲಿದ್ದೀರಿ ಹೇಳಿ? BGS ಕಾಲೇಜಾ? ಅಲ್ಲ, ಸೆಂಟ್ ಜೋಸೆಫ್. ಕೊಡ್ತಿದ್ದೀರಂತೆ ನೀವು. ಏನಕ್ಕೆ ಬ್ರೋ ನೀವು ಜಾಸ್ತಿ ಮಾತಾಡ್ತಿದ್ದೀರಾ? ಎಲ್ಲಿ ಬರ್ಬೇಕು ಹೇಳಿ, ಬರ್ತೀವಿ. ಸೆಂಟ್ ಜೋಸೆಫ್ ಕಾಲೇಜ್ ಹತ್ರ ಇದೀವಿ, ಬನ್ನಿ ಬ್ರೋ ಹೊರಗಡೆ, ಹಂಗೆ ಹಂಗೆ ಅಂತ ಫೋನ್ ಹಾಕಿ. ಯಾರಿಗೆ? ನನ್ನ ಫ್ರೆಂಡ್ಸ್ ಸಾಗರಿಗೆ. ಗೊತ್ತಾ ನಿಂಗ ಅವನು? ಲವ್ ದೀಪು ನಿಂಗ್ ಗೊತ್ತು. ನೀವು ಫೋನ್ ಹಾಕ್ರೆ ಹೇಳ್ತೀನಿ. ಸರಿ ಹಾಕು ಫೋನ್. ನಮ್ಮ ಕ್ಲಾಸ್ ಅವ್ನಿಗೊಬ್ಬಂಗೆ ಫೋನ್ ಮಾಡ್ತಿದೀವಿ. ಕೋಳಿ ಕಟ್ಕೊಳ್ತೀವಲ್ಲ. ಲವ್ ಇಲ್ಲಿ ಕೊಡು, ಅಲ್ಲಿ ಕೇಳಲ್ಲ. ಅವ್ನು ಎತ್ತಲ್ಲ. ಕೋಳಿ ಅಂಗಡಿ ಒಂದ್ 2 ಕೋಳಿ ಕತ್ಕೊಳ್ತೀವಿ. ನಮಗೆ ಕೋಳಿ ಅಂಗಡಿ ಏನೋ ಕ್ಲೋಸ್ ಮಾಡಿದ್ರು ಅಂದ್ರು ಅಲ್ವಾ ಅವಂದ? ಕೋಳಿ ಅಂಗಡಿ ಏನೋ ಕ್ಲೋಸ್ ಆಯ್ತು ಅಂತ ಕಂಡ ಅವನು. ಕ್ಲೋಸ್ ಆಯ್ತು. ಕೋಳಿ ಕದಿಯಕ್ ಬಂದಿದೀವಿ. ಏನಣ್ಣ ನಿಮ್ದು ಕ್ಲೋಸ್ ಮಾಡಿದಿರ ನೀವು? ನಮಗೆ ಯಾಕಣ್ಣ ನಿಮ್ಗೆ ಹಿಂಗ್ ಹೊಟ್ಟೆ ಉರಿಸ್ತೀರ? ನಾವೇನ್ ತಿನ್ಬಾರ್ದಣ್ಣ. ನಿಮ್ದು 2 ಕೋಳಿ ತಿಂದ್ರೆ ಏನಾಗುತ್ತಣ್ಣ ಅಂತ ಅನ್ಬೋದು. ಇಲ್ಲಿ ಕೊಡ್ಲಾದ್ ಕೇಳಲ್ಲ ಅಲ್ಲಿ. ನೀವು ಅಣ್ಣ ಕೋಳಿ ಫಾರ್ಮ್ ಮುಚ್ಬಿಟ್ರ? ಅಣ್ಣ ಯಾಕಣ್ಣ ಹಿಂಗ್ ಬಡ್ರ ಹೊಟ್ಟೆ ಬೇಡ ಹೊಡಿತೀರಾ? ಏ ಅಣ್ಣ ಕಟ್ ಮಾಡ್ತಕಂಡ್ಲ ಅವನು. ಈಗ ಆಮೇಲೆ ಫೋನ್ ಮಾಡಿ. ಗೈಸ್, ಇವಾಗ ಕಾಲ್ ಮಾಡ್ತಿರೋದು ಲಿಖಿತ್ ಅಂತ ಅವನ್ಗೆ. ಹಲೋ ಬ್ರೋ, ನಿಮ್ಮಪ್ಪ ಪಾಲಿಟಿಕ್ಸ್ ಅಲ್ಲಿ ಇದಾರೆ ಅಂತ ಕೇಳ್ಪಟ್ಟೆ ಬ್ರೋ. ಬ್ರೋ, ನಂದು ಒಂದು XL Super 100 ಒಂದು ಹಿಡ್ಕೊಬಿಟ್ಟವ್ರೆ ಪೊಲೀಸ್ ಅವ್ರು ಇಲ್ಲಿ. ಬ್ರೋ, ನಾವು ನಿಮ್ಮ ಅಭಿಮಾನಿ ಬ್ರೋ. ಗೊತ್ತಾಯ್ತು ಬಿಡ ಬ್ರೋ. ಅದಕ್ಕೆ ಫ್ರ್ಯಾಂಕ್ ಅವನ್ ಗೊತ್ತಾಯ್ತು ಕಣ್ಲ ಅವನ್ಗೆ. ಬ್ರೋ, ಪಾಲಿಟಿಕ್ಸ್ ಅಭಿಮಾನಿ ಇವೆಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ ಅವನ್ಗೆ. ಬ್ರೋ, ಅದೊಂದು XL Super ಬಿಡಿಸ್ಕೊಟ್ಬಿಡಿ ಬ್ರೋ, ನನ್ನ ಜೀವ ಬ್ರೋ. 70 ಮೈಲೇಜ್ ಕೊಡ್ತದ ಬ್ರೋ. ಬ್ರೋ 70 ಮೈಲೇಜ್ ಕೊಡುತ್ತೆ ಬ್ರೋ. ನೀ ಯಾಕಲ್ಲ ಫೋನ್ ಕಟ್ ಮಾಡ್ತಿಲ್ಲ? ನನ್ XL 100 70 ಮೈಲೇಜ್ ಕೊಡ್ತದ ಕಳ್ಳ. 6 ಲಕ್ಷ. ಹಲೋ ಲಿಖಿತ್ತು ಕೊಡವ. ಲಿಖಿತ್ಗೆ ಯಾರವ ನಂಬರ್ ಚೆಕ್ ಮಾಡ್ತಿರ್ತಾರೆ. ಹಲೋ ಗೈಸ್, ಬಂದಿದ್ದೀನಿ ಮನೆಗೆ. ಸೊ ಈಗ ಟೀ ಮಾಡಬೇಕು. ನಾನು ಟೀಗೆ ಇಟ್ಕೊಬೇಕು. ಆ್ಯಂಡ್ ಪ್ರ್ಯಾಂಕ್ ಚೆನ್ನಾಗಿತ್ತು. ನನಗೆ ಯಾವ್ದು ಇಷ್ಟ ಆಯಿತು ಅಂತ ಅಂದರೆ, ಭುವನ್ ಅಂತ ಒಬ್ಬ ನಮಗೆ ಗೊತ್ತಿರೋನು, ಅವನಿಗೆ ಮಾಡಿದ್ದು. ದೀಪು ಫೋನ್ ಮಾಡಿದ್ದು ಸಗತ್ತಾಗಿತ್ತು ಅದು ಅಷ್ಟೇ. ಇನ್ನೇನು ಯಾರ್ದು ಅಷ್ಟು ನನಗೆ ಎಫೆಕ್ಟಿವ್ ಅನ್ನಿಸ್ಲಿಲ್ಲ ನನಗೆ. ಮಾಡೋಣ ಇನ್ನೂ ಯಾರಿಗಾರು ಇನ್ನೊಂದು ಟೈಮಲ್ಲಿ. ಸೊ ಬನ್ನಿ, ಈಗ ಸಾರು ಕೊಟ್ಟಿದ್ದಾರೆ ನಮ್ಮಮ್ಮ, ಅನ್ನಕ್ಕೆ ನಾನೇ ಇಟ್ಕೋಬೇಕು. ಬನ್ನಿ ಈಗ ಟೀ ಕುಡಿದು ನೆಕ್ಸ್ಟ್ ಏನು ಮಾಡೋದು ನೋಡೋಣ. ನೋಡ್ರಿ
ಹೆಂಗೆ ಮಾಡಿದ್ದೀನಿ ಅನ್ನ. ಗೈಸ್ ನನಗೆ ಶಾಕ್ ಆಗ್ತಾ ಇದೆ, ನಾನೇನು ಅನ್ನ ಮಾಡಿದ್ದು ಅಂತ. ಅಪ್ಪೋ ಇಂಥ ಟ್ಯಾಲೆಂಟೆಡ್ ನಾನು ಅನ್ನಿಸ್ತಾ ಇದೆ ನನಗೆ. ಇಷ್ಟು ಚೆನ್ನಾಗಿ ಅನ್ನ ಮಾಡಿದ್ದೀನ. ಸೊ ಬನ್ನಿ ಊಟ ಮಾಡೋಣ. ಹೆಂಗೋ ಮಾಡಿ ಅಳುಕಲ್ಲಿ ಮಾಡಿದ್ದೀವಿ ಗೈಸ್. ಊಟ ಎಲ್ಲ ಮುಗಿಸಿ ಇವಾಗ ಹೊರಟಿದ್ದೀನಿ. ಎಲ್ಲಿಗೆ ಅಂತ ಅಂದರೆ ನಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇತ್ತು. ಅದು ಏನಾಗ್ತಿದೆ ಅಂತಂದರೆ ವೈಫೈ ಕನೆಕ್ಟ್ ಆಗುತ್ತೆ, ಸಡನ್ನಾಗಿ ಆಫ್ ಆಗುತ್ತೆ, ಆ ಥರ ಆಗ್ತಿದೆ. ಸೊ ಅದಕ್ಕೆ ಅದು ಏನಾಗಿದೆ ಅಂತೆಲ್ಲ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಬನ್ನಿ ನನ್ನ ಲ್ಯಾಪ್ಟಾಪು ಅದೇ ಅವ್ರೊಂದು 2-3 ದಿನ ಇಟ್ಕೊಂತಾರೆ ಅವರೇನೆ ರಿಪೇರಿ ಆಗಬೇಕು ಅಂದರೆ. ನೋಡೋಣ, ಅಕಸ್ಮಾತ್ ಏನಾದ್ರು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತೆಲ್ಲ. ಇದಕ್ಕೆ ಜಾಸ್ತಿ ಆಗೋದಾದರೆ ರೆಡಿ ಮಾಡ್ಸೋಕ್ಕೋಲ್ಲ, ಹೊಸ ಅಷ್ಟು. ಲೆಟ್ಸ್ ಗೋ ಗೈಸ್. ನಾನು ಲ್ಯಾಪ್ಟಾಪ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿ ಏನಾಯಿತು ಅಂದರೆ ಅವರು ಇರಲಿಲ್ವಂತೆ. ಅವರು 4:15 ಬರ್ತಾರೆ ಬನ್ನಿ ಅಂತ ಅಂದರು. ಈಗ 4:45 ಈಗ ನಮ್ಮ ಅಕ್ಕಂದು ಅವಳದು ಕಾಲೇಜ್ ಬಿಡ್ತಂತೆ. ಅದಕ್ಕೆ ಬಾ ಹೀಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದಾರೆ. ಬಂದು ಮೂವಿ ಹಾಕೊಂಡು ನೋಡ್ತಿದ್ದೆ, ಸಡನ್ನಾಗಿ ಹಂಗೆ ನಿದ್ದೆ ಬಂದಿತ್ತು. ಸರಿ ಅಂತ ಆಫ್ ಮಾಡಿ ಮಲಗಿದ್ದೆ. ಸೊ ಈಗ ಬನ್ನಿ ಹೋಗೋಣ. ಗಾಯ್ಸ್ ಬಂದಿದ್ದೀವಿ ಮತ್ತೆ ಮನೆಗೆ. ನಾನು ಅಲ್ಲಿ ವೀಡಿಯೋ ಮಾಡಲಿಲ್ಲ, ಅವರು ಒಬ್ಬರೇ ಇದ್ದಿದ್ದು. ಸೊ ನಾನು ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅದೇ ಅವರು ಲ್ಯಾಪ್ಟಾಪು ಅದೇ ನಮ್ಮ ಅಕ್ಕನೂ ಕರ್ಕೊಂಡು ಹೋಗಿದ್ದೆ, ಅವಳಿಗೂ ಕಾಲೇಜ್ ಬಿಟ್ಟಿತ್ತು ಅಂತ. ಅವ್ರು ಹೇಳಿದ್ದಾರೆ ನಾಳೆ ಸಿಗುತ್ತೆ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅಂತ. ನೋಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲ. ಅದನ್ನು ನೋಡಲಿ. ಈಗ ಸಖತ್ ಹೊಟ್ಟೆ ಹಸಿತಾ ಇದೆ. ಇವತ್ತು ನಾಗರ ಪಂಚಮಿ ಅಂತ ಅಂದ್ಬಿಟ್ಟು ಏನೂ ತಿನ್ನಂಗಿಲ್ಲ ಬೇರೆ. ಅದಕ್ಕೆ ಪುರಿ ಇದೆ ಅಂತ ಹೇಳ್ತಿದ್ದಾಳೆ, ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ನೋಡೋಣ ಅಷ್ಟೇ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.